ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. NHSC ಆರ್ಡರ್ ಆನ್ ಡೆತ್ ಇನ್ ಕಸ್ಟಡಿ ಇಸ್ ವೆಲ್ಕಮ್. ಇತ್ತೀಚೆಗಷ್ಟೇ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅಂದರೆ ಏನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಈ ಒಂದು ಕಮಿಷನ್ನು ಇತ್ತೀಚೆಗಷ್ಟೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಒಂದು ಆರ್ಡರನ್ನು, ಒಂದು ನಿರ್ದೇಶನವನ್ನು ನೀಡಿದೆ. ಏನು ಆ ನಿರ್ದೇಶನ ಅಂದರೆ 2021ರಲ್ಲಿ ಒಂದು ಕಸ್ಟಡಿ ಡೆತ್ ಆಗಿತ್ತು. ಅಂದರೆ ಆ ಒಂದು ಕಸ್ಟಡಿ ಡೆತ್ ಆಗಿದ್ದಂತಹ ಪರ್ಸನ್ನ ಕುಟುಂಬ ಏನಿದೆ, ಆ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಧನವನ್ನು ನೀಡಬೇಕು ಅಂತ ಈ NHRC ಉತ್ತರ ಪ್ರದೇಶ ಗವರ್ನಮೆಂಟ್ಗೆ ಆದೇಶವನ್ನು ನೀಡಿದೆ. ಸೊ ಈ ಒಂದು ಆದೇಶ ಏನು ನೀಡಿದೆ ಅಂದರೆ 10 ಲಕ್ಷ ಫ್ಯಾಮಿಲಿಗೆ ಕೊಡಬೇಕು ಅನ್ನುವಂಥ ಆದೇಶ ಏನಿದೆ, ಇದು ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆ, ಮಾನವ ಹಕ್ಕುಗಳ ರಕ್ಷಣೆ ಏನಿದೆ, ಇದರಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದೆ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಒಂದು ಕಡೆ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಎರಡು ರೀತಿಯಾಗಿ. ಮೀನ್ಸ್ ನಾವು ನೋಡಿದಾಗ NHRCಯ ಒಂದು ಏನು ನಿರ್ದೇಶನ ಇದೆ, ಆ ನಿರ್ದೇಶನನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದರ ಮೇಲೆ ಡಿಪೆಂಡ್ ಆಗಿನೇ ಹ್ಯೂಮನ್ ರೈಟ್ಸ್ ಕುರಿತಾಗಿ ಬರುವಂಥ ಕ್ವೆಶನ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು NHRC ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ NHRCಯ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ, ಅದರ ಕಾಂಪೋಸಿಷನ್ ಏನು, ಆ ಒಂದು NHRCಯಲ್ಲಿ ಇರುವಂತಹ ಮೆಂಬರ್ಸ್ಗಳ ಟೆನ್ಯೂರ್ ಏನು, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಈಗ ನಾವು ಮೊದಲಿಗೆ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಂಡು ತದನಂತರ NHRC ಬಗ್ಗೆ ನಾವು ಮಾತಾಡೋಣ. ಬ್ಯಾಕ್ಗ್ರೌಂಡ್ ಏನು ಅಂತ ನೋಡಿದ್ರೆ, ಈಗಾಗಲೇ ನಾನು ಹೇಳಿರೋ ಥರ ಉತ್ತರ ಪ್ರದೇಶ ಗವರ್ನಮೆಂಟಲ್ಲಿ 2021ರಲ್ಲಿ 36 ವರ್ಷದ ವ್ಯಕ್ತಿಯೊಬ್ಬನ ಸಾವಾಗಿತ್ತು. ಏನು ಕಸ್ಟಡಿ ಡೆತ್ ಅಂತ ಏನು ಕರಿತೀವಿ, ಈ ಕಸ್ಟಡಿ ಡೆತ್ ಆಗಿತ್ತು. ಅಂದರೆ ಪೊಲೀಸರು ನೀಡುವಂತಹ ಹಿಂಸೆಯಿಂದ, ಕಸ್ಟಡಿಯಲ್ಲಿ ಇರುವಾಗ ಪೊಲೀಸರು ನೀಡುವಂತಹ ಹಿಂಸೆಯಿಂದ ಆ ಒಂದು ವ್ಯಕ್ತಿಯ ಆಗಿದ್ದರಿಂದ ಅವರ ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ರೀತಿಯಾದ ಪರಿಹಾರವನ್ನು ನೀಡಬೇಕು ಅನ್ನೋದು ಇಲ್ಲಿ NHRCಯ ಒಂದು ಮುಖ್ಯ ಜವಾಬ್ದಾರಿ ಮತ್ತು ಮುಖ್ಯ ಉದ್ದೇಶ ಆಗಿತ್ತು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು ಒಂದು ಬ್ಯಾಕ್ಗ್ರೌಂಡ್ ಆಫ್ ದ ಕೇಸ್. ಈಗ ನಾವು ನೆಕ್ಸ್ಟ್ ಏನು ನೋಡಬೇಕಾಗುತ್ತೆ ಅಂದರೆ ಕಸ್ಟೋಡಿಯಲ್ ಡೆತ್ಸ್ ಬಗ್ಗೆ. ಮೇನ್ಸಲ್ಲಿ ಇದರ ರಿಲೇಟೆಡ್ ಆಗಿ ನಾವು ಕ್ವೆಶನ್ಸನ್ನು ನೋಡ್ಬೋದು. ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಕಸ್ಟೋಡಿಯಲ್ ಡೆತ್ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಅದರಲ್ಲಿ ಇರುವಂಥ ಎಥಿಕಲ್ ಪರ್ಸ್ಪೆಕ್ಟಿವ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕೆಲವು ಡೇಟಾವನ್ನು ಈ ಒಂದು ಆರ್ಟಿಕಲ್ ಕೋಟ್ ಮಾಡುತ್ತೆ. ಏನು ಅಂದರೆ 2020ರಿಂದ 2022ರವರೆಗೆ ಏನು ನೋಡಿದ್ರೆ ನಾವು ಆ 2 ವರ್ಷದ ಟೈಮ್ ಪೀರಿಯಡ್ಲಿ ಸುಮಾರು 4400 ಕಸ್ಟೋಡಿಯಲ್ ಡೆತ್ಗಳ ಒಂದು ರಿಪೋರ್ಟ್ಗಳಾಗಿದೆ ಅನ್ನೋದು ತಿಳಿದು ಬರುತ್ತೆ. 2 ವರ್ಷದಲ್ಲಿ 4400 ಕಸ್ಟೋಡಿಯಲ್ ಡೆತ್ ಅಂತಂದರೆ ನಮ್ಮ ಒಂದು ಕಾನೂನಿನ ವ್ಯವಸ್ಥೆ ಯಾವ ಒಂದು ಗಂಭೀರ ಪರಿಸ್ಥಿತಿಯಲ್ಲಿದೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಪೊಲೀಸರ ಒಂದು ದೌರ್ಜನ್ಯದಿಂದ 4400 ವ್ಯಕ್ತಿಗಳು ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತಂದರೆ ನಮ್ಮ ಒಂದು ಕಾನೂನು ಯಾವ ವ್ಯವಸ್ಥೆಯಲ್ಲಿದೆ ಅನ್ನೋದು ಇಲ್ಲಿ ನಮಗೆ ತಿಳಿಯುತ್ತೆ. ಸೊ ಅದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಒಂದು ಡೇಟಾ ಏನಿದೆ ನಮ್ಮ ಆನ್ಸರ್ಸ್ಗಳಲ್ಲಿ ಕೋಟ್ ಮಾಡೋದಕ್ಕೆ, ಬಿಕಾಸ್ ಇದೆಲ್ಲ ಅಫಿಷಿಯಲ್ ಡೇಟಾಗಳಾಗಿರುವಂಥ ಕಾರಣ ಈ ಡೇಟಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೂ ಒಂದು ರಿಪೋರ್ಟ್ ಏನು ಹೇಳುತ್ತೆ, 2025ರಲ್ಲಿ ಬಂದಂತಹ ಸ್ಟೇಟಸ್ ಆಫ್ ಪೊಲೀಸಿಂಗ್ ಇನ್ ಇಂಡಿಯಾ ರಿಪೋರ್ಟ್ ಏನಿದೆ, ಸ್ಟೇಟಸ್ ಆಫ್ ಪೊಲೀಸಿಂಗ್ ಇನ್ ಇಂಡಿಯಾ, ಈ ಒಂದು ರಿಪೋರ್ಟ್ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ ಸುಮಾರು 8277 ಪೊಲೀಸ್ ಸಿಬ್ಬಂದಿಯಲ್ಲಿ ಬಹಳಷ್ಟು ಮಂದಿ ಬಲಪ್ರಯೋಗವನ್ನು ನ್ಯಾಯಸಮ್ಮತ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಏನು ಈಗ ಕಸ್ಟಡಿಯಲ್ಲಿರುವಾಗ ಪೊಲೀಸರು ದೌರ್ಜನ್ಯವನ್ನು ಮಾಡ್ತಾರೆ, ಅದು ಸರಿ ಅಂತ ಸುಮಾರು 8,000 ಜನ ಪೊಲೀಸರು ಒಪ್ಕೊಂಡಿದ್ದಾರೆ ಅಂತಂದರೆ ಈ ಒಂದು ಏನು ಪರ್ಸ್ಪೆಕ್ಟಿವ್ ಇದೆ ಅದು ಅಂದರೆ ಅವರ ಒಂದು ಮನೋಭಾವ ಏನಿದೆ ಇದು ಡೇಂಜರ್ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಇಷ್ಟು ಜನ ಸುಮಾರು 8,000 ಜನ ನಾವು ಮಾಡ್ತಾ ಇರುವಂಥ ಕೆಲಸ ಕರೆಕ್ಟು, ವ್ಯಕ್ತಿಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರೋದು ಸರಿ ಅಂತ ಒಪ್ಕೊಂಡಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಅದು ಭಯಂಕರವಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಕಸ್ಟೋಡಿಯಲ್ ವಯಲೆನ್ಸ್ನ ಒಂದು ನಾರ್ಮಲ್ ರೀತಿಯಾಗಿ ಟ್ರೀಟ್ ಮಾಡೋ ಥರ ಆಗ್ತಾ ಇದೆ ಇದು ಅನ್ನೋದು ನಾವಿಲ್ಲಿ ನೋಡ್ಕೋಬೇಕು. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆಯಿತು. ಸೊ ಕಸ್ಟೋಡಿಯಲ್ ಡೆತ್ಸ್ ಏನಿದೆ ಇದು ಕೂಡ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಈಗಾಗಲೇ ಹೇಳಿರೋ ಥರ NHRC. ಸೊ NHRC ಬಗ್ಗೆ ನೋಡೋಣ. NHRC ಏನಿದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ.
ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ನ್ಯಾಷನಲ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993ರಲ್ಲಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತು ಇದರ ನೇಚರ್ ಏನು, ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥ ಕಾರಣ ಇದನ್ನ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಇದರ ಜ್ಯೂರಿಸ್ಟಿಕ್ಷನ್ ಎಂಟೈರ್ ಟೆರಿಟರಿ ಆಫ್ ಇಂಡಿಯಾ, ಇಂಡಿಯಾದ ಟೆರಿಟರಿ ಎಲ್ಲೆಲ್ಲಿದೆ ಅದು ಎಲ್ಲ ಕಡೆ ಇದರ ಒಂದು ಜ್ಯೂರಿಸ್ಟಿಕ್ಷನನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿರೋದನ್ನ ನೋಡ್ಬೋದು. ಆ್ಯಂಡ್ ಎಕ್ಸಾಕ್ಟ್ ಡೇಟ್ ಇಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಆಬ್ವಿಯಸ್ಲಿ ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ. ಆ್ಯಂಡ್ ಇದು ಯಾವ ರೀತಿಯಾದ ಬಾಡಿ ಅಂತಂದರೆ ಇದು ಕೇವಲ ಅಡ್ವೈಸರಿ ಅಥವಾ ರೆಕಮೆಂಡೇಟರಿ ಬಾಡಿ. ಇದರ ಒಂದು ಯಾವುದೇ ಒಂದು ನಿರ್ಧಾರಗಳು ಏನೇ ಇದ್ರೂ ಅದು ಸರ್ಕಾರದ ಮೇಲೆ ಬೈಂಡಿಂಗ್ ಆಗಿರೋದಿಲ್ಲ. ಸರ್ಕಾರ ಅದನ್ನ ಪಾಲಿಸಲೇಬೇಕು ಅನ್ನುವಂಥ ಯಾವುದೇ ಒಂದು ನಿಯಮ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಅಥಾರಿಟಿ ಯಾರಿಗಿರುತ್ತೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವ್ರನ್ನ ಅಪಾಯಿಂಟ್ ಮಾಡ್ಬೋದು. ಆ್ಯಂಡ್ ಸೆಲೆಕ್ಷನ್ ಕಮಿಟಿ ಇದೆ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ, ಕಳೆದ ವಾರದ ವಿಡಿಯೋಗಳಲ್ಲಿ ನಾವು CIC CVC ಬಗ್ಗೆ ಕೂಡ ನೋಡಿದ್ದೀವಿ. ಸೊ ಈ ಎಲ್ಲ ಏನು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಟೇಬಲ್ ಥರ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದರೆ ಇವಾಗ NHRC ಇದೆ, ಜಸ್ಟ್ ಈ ಥರ ಒಂದು ಟೇಬಲನ್ನು ಮಾಡಿ ಇಲ್ಲಿ CIC SIC CVC NHRC ಈ ರೀತಿಯಾಗಿ ಕಾಲಮ್ಗಳನ್ನು ಮಾಡಿಕೊಂಡು ಅಪಾಯಿಂಟೆಡ್ ಬೈ, ಇವರ ಸ್ಯಾಲರಿ ಏನು, ಟೆನ್ಯೂರ್ ಏನು, ಈ ರೀತಿಯಾಗಿ ಒಂದು ಟೇಬಲನ್ನು ಮಾಡಿಕೊಂಡ್ರೆ ನಿಮಗೆ ರಿವಿಷನ್ ಟೈಮಲ್ಲಿ ಈಸಿ ಆಗುತ್ತೆ ಅದು. ಸೊ ಈಗ ಇವರ ಸೆಲೆಕ್ಷನ್ ಕಮಿಟಿ ಯಾರನ್ನು ಒಳಗೊಂಡಿರುತ್ತೆ ಅಂದರೆ ಪ್ರಧಾನ ಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಇರುತ್ತೆ, ಸ್ಪೀಕರ್ ಆಫ್ ಲೋಕಸಭಾ, ಹೋಮ್ ಮಿನಿಸ್ಟರ್ ಅವರು ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಬೋತ್ ಇನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಮತ್ತು ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಈ ಒಂದು ಸೆಲೆಕ್ಷನ್ ಕಮಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರು ಇರ್ತಾರೆ ಅನ್ನೋದರ ಕುರಿತಾಗಿ ಕ್ವೆಶನ್ಸ್ಗಳನ್ನು ಕೇಳಿರುವಂಥ ಕಾರಣ. ಮತ್ತು ಅಪಾಯಿಂಟ್ ಯಾವ ರೀತಿಯಾಗಿ ಮಾಡ್ತಾರೆ, ಪ್ರೆಸಿಡೆನ್ಷಿಯಲ್ ವಾರೆಂಟ್ ಮುಖಾಂತರ. ನೆಕ್ಸ್ಟ್ ನಾವು ಬಂದರೆ ಇಲ್ಲಿ ಏನು ನೋಡ್ತೀವಿ, ಟರ್ಮನ್ನು ನೋಡ್ತೀವಿ. ಓಕೆನಾ. ಟರ್ಮ್ ಏನು, 3 ವರ್ಷ ಅಥವಾ ಅಂಟಿಲ್ 70 years, ಯಾವ್ದು ಅರ್ಲಿ ಆಗಿರುತ್ತೆ ಅದರ ಮೇಲೆ. ರೀಅಪಾಯಿಂಟ್ಮೆಂಟ್ ಮಾಡ್ಬೋದಾ ಅಂತ ನೋಡಿದ್ರೆ ಎಸ್, ಇಟ್ ಇಸ್ ಅಲೌಡ್. ರೀಅಪಾಯಿಂಟ್ಮೆಂಟ್ ಅಲೌಡ್ ಇದೆ. ಬಟ್ ಪೋಸ್ಟ್ ರಿಟೈರ್ಮೆಂಟ್ ಬೇರೆ ಯಾವುದಾದ್ರೂ ಒಂದು ಪೋಸ್ಟ್ಗಳಿಗೆ ಎಲಿಜಿಬಲ್ ಇರೋದಿಲ್ಲ. ರೀಅಪಾಯಿಂಟ್ಮೆಂಟ್ ಇಸ್ ಪಾಸಿಬಲ್, ಅದು ಏನು ಅಪ್ ಟು 70 years ಮಾತ್ರನೇ. ಬಟ್ ಪೋಸ್ಟ್ ರಿಟೈರ್ಮೆಂಟ್ ಏನಾದರೂ ಇವ್ರನ್ನ ಮತ್ತೆ ಅಪಾಯಿಂಟ್ ಮಾಡ್ಬೋದಾ, ನೋ, ಅದಕ್ಕೆ ಇವರು ಎಲಿಜಿಬಲ್ ಇರೋದಿಲ್ಲ. ಅದು ಕೂಡ ಒಂದು ಡಿಫ್ರೆನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ರಿಮೂವಲ್ ಅಥಾರಿಟಿ ಬಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ರಿಮೂವಲ್ ಪ್ರಾಸೆಸ್ ಏನಿದೆ, UPSC ಮೆಂಬರ್ಸನ್ನು ರಿಮೂವ್ ಮಾಡುವ ಎಕ್ಸಾಕ್ಟ್ ಪ್ರಾಸೆಸನ್ನು ಇಲ್ಲೂ ಕೂಡ ಫಾಲೋ ಮಾಡ್ತಾರೆ. ತದನಂತರ ಗ್ರೌಂಡ್ಸ್ ಆಫ್ ರಿಮೂವಲ್ ಏನು, ಪ್ರೂವನ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ. ಸೊ ಇದಿಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂದರೆ ಸ್ಯಾಲರಿ ಬಗ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಲರಿ ಇಸ್ ಡಿಸೈಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ಸ್ಯಾಲರಿಯನ್ನು ಫಿಕ್ಸ್ ಮಾಡುತ್ತೆ ಅದೇ ರೀತಿಯಾಗಿ ಸ್ಯಾಲರಿ ದೊರೆಯುತ್ತೆ. ಮತ್ತು ರಿಪೋರ್ಟ್ ಯಾರು ಕೊಡುತ್ತೆ, ರಿಪೋರ್ಟ್ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ನೀಡುವಂಥದ್ದು. ತದನಂತರ ಈ ಒಂದು NHRCಗೆ ಇಟ್ ಹ್ಯಾಸ್ ಪವರ್ಸ್ ಆಫ್ ಸಿವಿಲ್ ಕೋಡ್ಗೆ ಇರುವಂಥ ಪವರ್ಸ್ಗಳನ್ನು ಈ NHRCಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗೋದು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ NHRCಯಲ್ಲಿ ಕೆಲವು ಲಿಮಿಟೇಷನ್ಸ್ಗಳಿವೆ ಅಂತ ನಾವು ತಿಳ್ಕೊಬೇಕು. ಏನು ಅಂತಂದರೆ ಈಗಾಗಲೇ ನಾನು ಹೇಳಿರೋ ಥರ ಇದರ ಒಂದು ಏನು ರೆಕಮೆಂಡೇಷನ್ಸ್ ಇದೆ, ಅಂದರೆ ಇಟ್ ಈಸ್ ಓನ್ಲಿ ಅಡ್ವೈಸರಿ ಬಾಡಿ. ಅಂದರೆ ಇದರ ಒಂದು ರೆಕಮೆಂಡೇಷನ್ಸನ್ನು ಅಂದರೆ ಬಾಧ್ಯತೆ ಇಲ್ಲದ ಶಿಫಾರಸು ಥರ ಆಗಿದೆ ಇದು ಅನ್ನುವಂಥದ್ದು. ತದನಂತರ ಏನು ಅಂತಂದರೆ ಲಿಮಿಟೆಡ್ ಎನ್ಫೋರ್ಸ್ಮೆಂಟ್ ಪವರ್ಸ್ಗಳಿರುವಂಥದ್ದು. ನಂತರ ಸರ್ಕಾರದ ಅಸಹಕಾರ ಮತ್ತು ನೇಮಕಾತಿಯಲ್ಲಿ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡದೇ ಇರುವಂಥದ್ದು. ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ಗಳಿಂದ ಏನಾಗ್ತದೆ, NHRC ವೀಕ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ನಾವು ನೋಡಿದ್ರೆ ಈ NHRCಗೆ ಒಂದು ಪವರ್ಸ್ಗಳನ್ನು, NHRCಯ ಪವರ್ಸ್ಗಳಿಂದ ಆ ಪವರ್ಸ್ಗಳನ್ನು ಮತ್ತು ಅದಕ್ಕೆ ಇರುವಂಥ ಎನ್ಫೋರ್ಸ್ಮೆಂಟ್ ಲಿಮಿಟೇಷನ್ಸ್ ಏನಿದೆ ಆ ಎನ್ಫೋರ್ಸ್ಮೆಂಟ್ ಪವರ್ಸ್ಗಳನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ತದನಂತರ ಪೊಲೀಸ್ ರಿಫಾರ್ಮ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದರ ಜೊತೆ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಮೆಕ್ಯಾನಿಸಮ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲನೂ ಇದ್ದಾಗ ಮಾತ್ರನೇ NHRC ಏನಂತೀವಿ ಬಲವಾಗಿ ಕೆಲಸ ಮಾಡ್ಬೋದಾಗುತ್ತೆ. ಅಂದರೆ ಅದರ ಒಂದು ಮುಖ್ಯವಾದ ಉದ್ದೇಶ ಏನಿದೆ ಆ ಉದ್ದೇಶವನ್ನು ಅದು ಸಾರ್ಥಕತೆಯಿಂದ ಪೂರೈಸ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಲಾನಿನಾ ಕೋಲ್ಡ್ ಡ್ರೈ ಏರ್ ಫ್ರಮ್ ಸೈಬೀರಿಯಾ ಕಾಂಟ್ರಿಬ್ಯೂಟೆಡ್ ಟು ದ ವಿಂಟರ್ ಚಿಲ್. ಇತ್ತೀಚೆಗಷ್ಟೇ ನಾವು ಬೆಂಗಳೂರಲ್ಲಿ ಅಂದರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬೆಂಗಳೂರಲ್ಲಿ ತುಂಬ ಅಸಾಧಾರಣವಾದ ಚಳಿಯನ್ನು ನಾವು ಅನುಭವಿಸಿದ್ವಿ. ಅಂದರೆ ಆಲ್ಮೋಸ್ಟ್ 16 ಡಿಗ್ರೀಸ್ವರೆಗೂ, ಲೈಕ್ ಬಿಲೋ 20 ಡಿಗ್ರೀಸ್ ಹೋಗಿತ್ತು ಅನ್ನೋದನ್ನು ನಾವು ಪೇಪರ್ಗಳಲ್ಲಿ ಕೂಡ ನೋಡಿದ್ವಿ. ಸೊ ಈ ರೀತಿಯಾದ ಅಸಾಧಾರಣವಾದ ಚಳಿಯ ಅನುಭವ ಯಾಕೆ ಬೆಂಗಳೂರಲ್ಲಿ ಆಯಿತು ಅನ್ನೋದಕ್ಕೆ
IMDಯ ವಿಜ್ಞಾನಿಗಳು ಇದಕ್ಕೆ ಕೆಲವು ವಿವರಣೆಯನ್ನು ನೀಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ಅದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಏನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಒಂದೇನು ಅಂದರೆ, ಇಲ್ಲಿ ಲಾನಿನಾ ಏನಿದೆ ಜಿಯೋಗ್ರಫಿಯಲ್ಲಿ ಬೇಸಿಕ್ಸ್ ಯೂಶಲಾಗಿ ಸ್ಟ್ಯಾಟಿಕ್ ಪಾರ್ಟಿಂದನೇ ಕ್ವೆಶನ್ಸ್ ಕೇಳೋದು. ಯಾವ ರೀತಿಯಾಗಿ ಕ್ವೆಶನ್ಸನ್ನು ಕೇಳ್ತಾರೆ, ಕರೆಂಟ್ ಅಫೇರ್ಸಲ್ಲಿ ಏನು ಜಿಯೋಗ್ರಫಿಕಲ್ ಫೆನಾಮಿನಾ ನಡೀತಾ ಇರುತ್ತೆ ಅದಕ್ಕೆ ರಿಲೇಟ್ ಆಗಿರುವಂಥ ಸ್ಟ್ಯಾಟಿಕ್ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಲಾನಿನಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ನೋಡೋಣ. ಅಂದರೆ ಎಲ್ಲಿನೋ ಲಾನಿನಾ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಮೊದಲು ಏನು ನೋಡ್ಬೇಕಂತಂದರೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ನ್ಯೂಸಲ್ಲಿ ಏನಿದೆ ಅಂತ ನೋಡಿ ತದನಂತರ ಬೇಸಿಕ್ಸನ್ನು ನೋಡೋಣ. ಸೊ ಇಲ್ಲಿ ಆರ್ಟಿಕಲಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಈ ಏನು ವಿಂಟರ್ ಚಿಲ್ ಅಂದರೆ ಏನು ಡಿಸೆಂಬರಲ್ಲಿ ಬೆಂಗಳೂರು ಮತ್ತು ಕೆಲವು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಏನು ಚಳಿಯ ಅನುಭವ ಆಯಿತು ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಇಲ್ಲಿ ನಾವು ನೋಡೋಣ. ಸೊ ಮೊದಲಿಗೆ ಏನು ಕಾರಣ ನೀಡಿದ್ದಾರೆ ಅಂದರೆ ಲಾನಿನಾ ಅಂತ ಹೇಳಿದ್ದಾರೆ ಯಾರು IMD ವಿಜ್ಞಾನಿಗಳು. ಎರಡನೇದಾಗಿ ಏನು ಅಂದರೆ, ಸೈಬೀರಿಯಾ ಹೈನಿಂದ ಬಂದಂತಹ ತಣ್ಣನೆಯ ಗಾಳಿ, ಏನು ವಿಂಟರ್ ಚಿಲ್ ಸೈಬೀರಿಯಾ ಕಡೆಯಿಂದ ಬಂದಂತಹ ತಣ್ಣನೆಯ ಗಾಳಿಯಿಂದ ಕೂಡ ಈ ಒಂದು ಏನು ಚಳಿ ಇತ್ತು ಅದು ಹೆಚ್ಚಿನದಾಗಿ ಆಯಿತು ಅಂತ. ಮೂರನೇದಾಗಿ ಏನು ಅಂದರೆ, ಸ್ಥಳೀಯವಾದಂಥ ರೇಡಿಯೇಟಿವ್ ಕೂಲಿಂಗ್ ಎಫೆಕ್ಟ್ ಅನ್ನುವುದು. ಸೊ ಈ ಮೂರು ಮುಖ್ಯ ಕಾರಣಗಳಿಂದ ಬೆಂಗಳೂರು ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಸಾಧಾರಣವಾದ ಚಳಿಯ ಅನುಭವವನ್ನು ನಾವು ನೋಡಿದ್ವಿ ಅನ್ನೋದು. ಈಗ ನಾವು ಮೊದಲಿಗೆ ಯಾವ ರೀತಿಯಾಗಿ ಲಾನಿನಾ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನೋಡಬೇಕಾಗತ್ತೆ. 3 ರೀಸನ್ಸ್ ಅಂದಾಗ 3 ರೀಸನ್ಸು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದು ನೋಡಬೇಕು. ಸೊ ಮೊದಲಿಗೆ ಲಾನಿನಾ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನೋಡಬೇಕು. ಅದಕ್ಕೇನೋ ನಮಗೆ ಲಾನಿನಾ ಮತ್ತು ಎಲ್ನಿನೋ ಬಗ್ಗೆ ಗೊತ್ತಿರಬೇಕು. ಮೊದಲಿಗೆ ಅದನ್ನು ನೋಡಿ ಯಾವ ರೀತಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಇದು ನೋಡಿ, ಇಲ್ಲಿ ಭಾರತ ಇರೋದು, ಇಲ್ಲಿ ಇಂಡಿಯಾ ಇದೆ, ಇದು ಆಸ್ಟ್ರೇಲಿಯಾ, ಇದು ಮತ್ತು ಸೌತ್ ಅಮೇರಿಕಾ ಆದರೆ ಇಲ್ಲಿ ಪೆರುವಿಯನ್ ಕರೆಂಟ್ ಇರುತ್ತೆ. ಮತ್ತು ಇಲ್ಲಿ ಈಕ್ವೇಟರ್ ಪಾಸ್ ಆಗುವಂಥ ಕಾರಣ ಇಲ್ಲಿ ನದರನ್ ಈಕ್ವೆಟೋರಿಯಲ್ ಕರೆಂಟ್ ಇರುತ್ತೆ, ಇಲ್ಲಿ ಈ ಕಡೆ ಸದರನ್ ಈಕ್ವೆಟೋರಿಯಲ್ ಕರೆಂಟ್, ಮತ್ತು ಈ ಕಡೆ ಇಲ್ಲಿ ಬಂದು ಈಸ್ಟರ್ನ್ ಆಸ್ಟ್ರೇಲಿಯನ್ ಕರೆಂಟ್ ಇರುತ್ತೆ. ಇಲ್ಲಿ ಕೆಳಗಡೆ ಬಂದು ವೆಸ್ಟ್ವರ್ಡ್ ವಿಂಡ್ ಡ್ರಿಫ್ಟ್. ಸೊ ಇಷ್ಟು ಇಲ್ಲಿ ಇರುವಂಥ ಕರೆಂಟ್ಗಳು ಆ್ಯಂಡ್ ಅದರ ಡೈರೆಕ್ಷನ್ಗಳು ಕೂಡ. ಇಲ್ಲಿ ಪೆರುವಿಯನ್ ಕರೆಂಟ್ ಅಂದರೆ ಇದು ಕೋಲ್ಡ್ ಕರೆಂಟು, ಇಲ್ಲಿ ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಇಸ್ ನಾರ್ಮಲ್, ಮತ್ತು ಈ ಕಡೆ ಬಂದರೆ ಇದು ಬಂದು ವಾರ್ಮ್ ಕರೆಂಟ್ ಆಗಿರುತ್ತೆ. ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಕರೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ಮೊದಲಿಗೆ ನಾರ್ಮಲ್ ಇಯರಲ್ಲಿ ಏನಾಗುತ್ತೆ ಅಂತಂದರೆ, ಟ್ರೇಡ್ ವಿಂಡ್ಸ್ ಏನಿದೆ, ಟ್ರೇಡ್ ವಿಂಡ್ಸು ಹೀಗೆ ಹೋಗ್ತಾ ಇರುತ್ತೆ, ಈ ಕಡೆಗೆ ಹೋಗ್ತಾ ಇರುತ್ತೆ ನಾರ್ಮಲ್ ಆಗಿ ಇದು. ಬಟ್ ಏನಾಗುತ್ತೆ ಅಂದರೆ, ಈ ಈಕ್ವೆಟೋರಿಯಲ್ ಕರೆಂಟ್ ಸ್ಟ್ರಾಂಗ್ ಇರುವಂಥ ಕಾರಣ ಟ್ರೇಡ್ ವಿಂಡ್ಸ್ನ ಹೀಗೆ ಪುಷ್ ಮಾಡ್ಕೊಂಡು ಬರುತ್ತೆ. ಸೊ ಇಲ್ಲೆಲ್ಲ ವಾರ್ಮರ್ ಇದಿರುತ್ತೆ. ಬಟ್ ಎಲ್ನಿನೋ ಇಯರಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಸೌತ್ ಈಕ್ವೆಟೋರಿಯಲ್ ಕರೆಂಟು ಸ್ವಲ್ಪ ಡಲ್ ಆಗುತ್ತೆ, ಲೈಕ್ ಏನಂತೀವಿ ವೀಕ್ ಆಗುತ್ತೆ. ಆಗ ಈ ಟ್ರೇಡ್ ವಿಂಡ್ಸ್ ಏನಿದೆ, ಟ್ರೇಡ್ ವಿಂಡ್ಸು ಈ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಬೇರೆ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಟ್ರೇಡ್ ವಿಂಡ್ಸ್ ಏನಿದೆ, ಟ್ರೇಡ್ ವಿಂಡ್ಸ್ ಈ ಕಡೆ ಅಂದರೆ ಏನು ಈಸ್ಟರ್ನ್ ಪೆಸಿಫಿಕ್ ಓಷನ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಈಸ್ಟರ್ನ್ ಪೆಸಿಫಿಕ್ ಓಷನ್, ಈ ಪೆಸಿಫಿಕ್ ಓಷನನ್ನು ನಾವು ಡಿವೈಡ್ ಮಾಡಿದ್ರೆ ವೆಸ್ಟರ್ನ್ ಪೆಸಿಫಿಕ್ ಓಷನ್, ಇದು ಈಸ್ಟರ್ನ್ ಪೆಸಿಫಿಕ್ ಓಷನ್ ಆಗುತ್ತೆ. ಸೊ ಈಸ್ಟರ್ನ್ ಪೆಸಿಫಿಕ್ ಓಷನ್ ನಾರ್ಮಲ್ಗಿಂತ ಜಾಸ್ತಿ ವಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಇದು ವಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಮೇಲೆ ವಾರ್ಮ್ ಆಗುತ್ತೆ, ಬಟ್ ಅಂಡರ್ ವಾಟರ್ಸ್ ಈ ಕಡೆ ಏನಾಗುತ್ತೆ, ಇಲ್ಲಿ ಕೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಪೋಸಿಟ್ ಫೆನಾಮಿನಾ. ಯೂಶಲಾಗಿ ಇದು ವಾರ್ಮ್ ಇರುತ್ತೆ, ಇಲ್ಲಿ ಕೋಲ್ಡ್ ಇರುತ್ತೆ. ಸೊ ಇದು ಹಂಗಾಗುತ್ತೆ. ಈಗ ಏನಾಗುತ್ತೆ, ಲಾನಿನಾ ಇಯರಲ್ಲಿ ಬಂದಾಗ ಈ ಒಂದು ಟ್ರೇಡ್ ವಿಂಡ್ಸ್ ಏನಿದೆ ಅಂದರೆ ಸೌತ್ ಈಕ್ವೆಟೋರಿಯಲ್ ಕರೆಂಟ್ ಏನಿದೆ, ಇದು ಮತ್ತೆ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೇಡ್ ವಿಂಡ್ಸ್ ಏನಿದೆ, ಇದು ಇಲ್ಲೇನೇನೆ ಸ್ಟಾಪ್ ಆಗುತ್ತೆ, ಅಂದರೆ ಈ ಕಡೆಗೇನೆ ವಾಪಸ್ ತೊಗೊಂಬರುತ್ತೆ. ಸೊ ಈ ಒಂದು ರೀಜನ್ ಏನಿದೆ, ವೆಸ್ಟರ್ನ್ ಪೆಸಿಫಿಕ್ ಓಷನ್ ಏನಿದೆ, ಇದು ವಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಏನು ಈಸ್ಟರ್ನ್ ಪೆಸಿಫಿಕ್ ಓಷನ್ ಇದೆ, ಅಗೇನ್ ಇಟ್ ಬಿಕಮ್ಸ್ ಕೋಲ್ಡ್. ಅಂದರೆ ನಾರ್ಮಲ್ ಏನು, ಏಕೆಂದರೆ ಪೆರುವಿಯನ್ ಕರೆಂಟ್ ಬಂದು ಇಟ್ ಈಸ್ ಏನದು ಯೂಶಲಿ ಕೋಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಕೋಲ್ಡ್ ಆಗುತ್ತೆ. ಈ ಒಂದು ಪ್ರಾಸೆಸ್ ಎಲ್ನಿನಾ ಮತ್ತು ಲಾನಿನಾದು ಇದಾಯಿತು. ಎಲ್ನಿನೋ ಮತ್ತು ಲಾನಿನಾದಾಯಿತು. ಈಗ ಇದು ಯಾವ ರೀತಿಯಾಗಿ ಇಂಡಿಯನ್ ಮಾನ್ಸೂನನ್ನು ಅಫೆಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಈಗ ವೆಸ್ಟರ್ನ್ ಪೆಸಿಫಿಕ್ ಓಷನ್ ಏನಾದರೂ ಕೋಲ್ಡ್ ಆಗಿದೆ ಅಂತಂದರೆ, ಈ ಕಡೆ ಇಂಡಿಯನ್ ಓಷನ್ನಲ್ಲಿ ಇದು ವಾರ್ಮ್ ರೀಜನ್ ಆಗುತ್ತೆ. ಯಾವಾಗ ವಾರ್ಮ್ ರೀಜನ್ ಆಗುತ್ತೆ, ನಮಗೆ ಇಲ್ಲಿ ಹೆವಿ ರೈನ್ಫಾಲನ್ನು ನಾವು ನೋಡ್ಬೋದಾಗುತ್ತೆ. ಅದೇ ಎಲ್ನಿನೋ ಇಯರಲ್ಲಿ ಏನಾಗುತ್ತೆ ಅಂತಂದರೆ, ಆಸ್ಟ್ರೇಲಿಯಾ ರೀಜನಲ್ಲಿ ವಾರ್ಮ್ ಇರುವಂಥ ಕಾರಣ ಇಂಡಿಯಾದಲ್ಲಿ ಏನಾಗುತ್ತೆ, ಕೋಲ್ಡ್ ಆಗುತ್ತೆ. ಸೊ ಕೋಲ್ಡ್ ಈಸ್ ಯೂಶಲಿ ಏನದು ಅಸೋಸಿಯೇಟೆಡ್ ವಿತ್ ಡ್ರೈ ಕ್ಲೈಮೇಟ್. ಸೊ ಡ್ರೈ ಕ್ಲೈಮೇಟ್ ಅಂತಂದರೆ ಅಲ್ಲಿ ಲೋ ರೈನ್ಫಾಲ್ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು. ಸೊ ಹಾಗಾದರೆ ಈ ವರ್ಷದ ಲಾನಿನ ಯಾವ ರೀತಿಯಾಗಿ ಭಾರತದ ಒಂದು ಏನು ಚಳಿ, ಏನು ಬೆಂಗಳೂರಲ್ಲಿ ನಾವು ಅನುಭವಿಸಿದ ಚಳಿ ಏನಿದೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ನೋಡಿದಾಗ, ನಾನು ಏನು ಹೇಳಿದೆ, ಲಾನಿನ ಅಂದಾಗ ಈ ಕಡೆ ಕೋಲ್ಡ್ ಆಗುತ್ತೆ, ಕರೆಕ್ಟಾ? ಆ್ಯಂಡ್ ಟ್ರೇಡ್ ವಿಂಡ್ಸ್ ಏನಿದೆ, ಈ ಟ್ರೇಡ್ ವಿಂಡ್ಸು ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗಿ
ಇಂಡಿಯಾ ಕಡೆಗೆ ಬಂದಿದೆ. ಸೊ ಅದರಿಂದನೂ ಈ ಒಂದು ಏನು ಅಸಾಧಾರಣವಾದ ಚಳಿ ಇತ್ತು ಅದರಿಂದ ಅಂತ ಹೇಳ್ಬೋದು. ಎರಡನೇ ರೀಸನ್ ಏನು, ಇಲ್ಲಿ ಸೈಬೀರಿಯನ್ ಹೈಯಿಂದ ಬಂದಂತಹ ಚಳಿಯ ವಿಪರೀತವಾದ ಚಳಿಗಾಳಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಹಿಮಾಲಯಗಳೇನಿದೆ ನಾವು ಭಾರತದಲ್ಲಿ, ಇಲ್ಲಿ ಈ ಮೇಲೆ ಪಾರ್ಟಲ್ಲಿ ಹಿಮಾಲಯ ಇರೋದು ಕರೆಕ್ಟಾ. ಇಲ್ಲಿ ಮೇಲೆಯಿಂದ ಬರುವಂತಹ ಗಾಳಿಯನ್ನು ಹಿಮಾಲಯಗಳು ತಡೆಯುತ್ತೆ, ಕರೆಕ್ಟ್. ಆದರೆ ಈ ಒಂದು ಡಿಸೆಂಬರ್ನಲ್ಲಿ ನಾವು ನೋಡಿದಾಗ ಈ ಸ್ಪೆಸಿಫಿಕ್ ಪ್ರೆಷರ್ ಕಾನ್ಫಿಗರೇಷನ್ ಏನಿರುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಅದರಿಂದ ಏನಾಯಿತು ಅಂದರೆ, ಇಲ್ಲಿ ಸೈಬೀರಿಯನ್ ಕಡೆಯಿಂದ ಬಂದಂತಹ ಚಳಿಗಾಳಿ ಭಾರತವನ್ನು ಪ್ರವೇಶಿಸ್ತು. ಸೊ ಅದು ಕೂಡ ಇಲ್ಲಿ ಇದಕ್ಕೆ ಕಾಂಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಇಲ್ಲಿ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು, ಪ್ರೆಷರ್ ಯಾವ ರೀತಿಯಾಗಿ ಟೆಂಪರೇಚರ್ನ ವೇರಿಯೇಷನಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಭಾರತದಲ್ಲಿ ಪ್ರೆಷರ್ ವೇರಿಯೇಷನ್ ಆದಂತಹ ಕಾರಣ ಈ ಸೈಬೀರಿಯಾ ಕಡೆಯಿಂದ ಬಂತಹ ಚಳಿಗಾಳಿ ಏನಿದೆ ಅದು ಹಿಮಾಲಯನ ಕ್ರಾಸ್ ಮಾಡಿ ಭಾರತದ ಇನ್ಲ್ಯಾಂಡ್ ಏರಿಯಾಸ್ಗೆ ಬಂತು ಅನ್ನೋದು. ಇನ್ನು ಮೂರನೇದಾಗಿ ರೇಡಿಯೋ ಕೂಲಿಂಗ್ ಎಫೆಕ್ಟ್ ಏನು ಹೇಳಿದ್ವಿ ನಾವು, ರೇಡಿಯೋ ಆಕ್ಟಿವ್ ಕೂಲಿಂಗ್ ಎಫೆಕ್ಟ್, ಇದರ ಬಗ್ಗೆ ನೋಡಬೇಕಾಗುತ್ತೆ. ಈಗ ಏನಾಗುತ್ತೆ, ರಾತ್ರಿ ಹೊತ್ತು ಮೋಡಗಳಿದ್ದಾಗ ಬೆಳಗ್ಗೆ ಏನು ಹೀಟ್ ಜನರೇಟ್ ಆಗಿರುತ್ತೆ, ಸೂರ್ಯನ ಶಾಖದಿಂದ ಅರ್ಥಲ್ಲಿ ಏನು ಹೀಟ್ ಜನರೇಟ್ ಆಗಿರುತ್ತೆ, ಆ ಹೀಟು ಏನೋ ಭೂಮಿಯಲ್ಲೇ ಇರುತ್ತೆ, ಭೂಮಿಯ ಒಂದು ವಾತಾವರಣದಲ್ಲಿ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಅದೇ ಈಗ ರಾತ್ರಿ ಹೊತ್ತು ಮೋಡಗಳಿಲ್ಲ ಇದ್ರೆ ಏನಾಗುತ್ತೆ ಅಂತಂದರೆ, ಈ ಒಂದು ಹೀಟನ್ನು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ, ಅದನ್ನ ಒಳಗಡೆಗೆ ವಾಪಸ್ ರಿಫ್ಲೆಕ್ಟ್ ಮಾಡಿ. ಈಗ ಇದು ಕ್ಲೌಡ್ಸ್ ಇದೆ ಅಂತಂದರೆ ಏನು ಮಾಡುತ್ತೆ, ಹೀಟಿಂಗ್ ಹೋಗ್ತಾ ಇದೆ ಅಂತಂದರೆ ಕ್ಲೌಡ್ಸ್ ಇದೆ, ಅದನ್ನ ರಿಫ್ಲೆಕ್ಟ್ ಮಾಡಿ ವಾಪಸ್ಸು ಈ ಒಂದು ಸರ್ಫೇಸ್ಗೆ ವಾಪಸ್ ಕಳಿಸುತ್ತೆ. ಸೊ ಇದರಿಂದ ಹೀಟ್ ಜನರೇಟ್ ಆಗುತ್ತೆ ಆ್ಯಂಡ್ ಅರ್ತ್ ಏನಿರುತ್ತೆ ವಾರ್ಮ್ ಆಗಿರುತ್ತೆ. ಈಗ ನಾವು ರಾತ್ರಿ ಹೊತ್ತು ಈ ಒಂದು ಏನು ಮೋಡಗಳೇ ಇಲ್ಲ ಅಂತ ಅಂದರೆ ಆಗೇನಾಗುತ್ತೆ, ಇಲ್ಲಿಂದ ಭೂಮಿಯಿಂದ ಎವಾಪರೇಟ್ ಆಗೋದು ಅಥವಾ ಕೂಲಿಂಗ್ ಎಫೆಕ್ಟ್ ಏನಿದಿರುತ್ತೆ ಇದು ಮೇಲೆ ಹೋಗುತ್ತೆ ಹೊತ್ತು ವಾಪಸ್ ರಿಫ್ಲೆಕ್ಟ್ ಆಗೋದಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ಹಾಗೇನಾಗುತ್ತೆ, ಅದು ವಾಪಸ್ ಬರೋದಿಲ್ಲ. ಇಲ್ಲೇನಾಗುತ್ತೆ, ಟೆಂಪ್ರೇಚರ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಹೀಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಟೆಂಪ್ರೇಚರ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಇದರಿಂದ ಕೂಡ ಇದನ್ನು ನಾವು ನಾಕ್ಟರ್ನಲ್ ರೇಡಿಯೋ ಆಕ್ಟಿವ್ ಕೂಲಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಎಫೆಕ್ಟಿಂದ ಕೂಡ ಬೆಂಗಳೂರು ಮತ್ತು ಕರ್ನಾಟಕದ ವಿವಿಧ ಭಾಗಗಳು ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಚಳಿ ಇದರ ಪರಿಣಾಮ ಅಂತ ತಿಳ್ಕೊಬೇಕು. ನಂತರ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದಾಗ, ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಹವಾಮಾನ ಬದಲಾವಣೆ ಅಥವಾ ಹವಾಮಾನ ವೈಪರೀತ್ಯಗಳಿಂದ ಯಾವ ರೀತಿಯಾಗಿ ಲೋಕಲ್ ಕ್ಲೈಮೇಟ್ ಅಫೆಕ್ಟ್ ಆಗುತ್ತೆ ಅನ್ನೋದರ ಕುರಿತಾಗಿ ನಾವು ಇಲ್ಲಿ ತಿಳ್ಕೊಬೇಕು. ಈಗ ಲಾನಿನಾ ಆಗಿದ್ದು ಇಲ್ಲಿ ಪೆಸಿಫಿಕ್ ಓಷನಲ್ಲಿ ಆದಂತಹ ಲಾನಿನಾಯಿಂದ ಭಾರತದ ಎಸ್ಪೆಷಲಿ ಬೆಂಗಳೂರು ಕರ್ನಾಟಕದಲ್ಲಿ ಯಾವ ರೀತಿಯಾದ ಒಂದು ಹವಾಮಾನ ಬದಲಾವಣೆ, ಹವಾಮಾನ ವೈಪರೀತ್ಯವನ್ನು ನಾವು ನೋಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಇವತ್ತು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಗವರ್ಮೆಂಟ್ ಯೆಟ್ ಟು ಪ್ರೊಕ್ಯೂರ್ ಸ್ಯಾನಿಟರಿ ಪ್ಯಾಡ್ಸ್ ಅಂಡರ್ ಶುಚಿ ಸ್ಕೀಮ್. ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಈ ಶುಚಿ ಸ್ಕೀಮ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರೋದ್ರಿಂದ. ಸೊ ಇಲ್ಲಿ ಏನಾಗಿದೆ ಅಂದರೆ, ಕರ್ನಾಟಕ ಗವರ್ನಮೆಂಟು ಈ ಶುಚಿ ಸ್ಕೀಮನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಏನಕ್ಕೆ ಅಂತಂದರೆ, ವಿದ್ಯಾರ್ಥಿನಿಯರಿಗೆ ಏನು ಸ್ಕೂಲ್ಗಳಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಕೊಡುವಂಥದ್ದು. ಅಂದರೆ ಫ್ರೀಯಾಗಿ ಅವ್ರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಸ್ಕೂಲ್ಗಳಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸುವಂಥದ್ದು. ಸೊ ಈ ಒಂದು ಏನು ಶೈಕ್ಷಣಿಕ ವರ್ಷ 2025-26 ವರ್ಷ ಏನಿದೆ, ಈ ವರ್ಷ ಇನ್ನೊಂದು 4 ತಿಂಗಳಿದೆ ಅಷ್ಟೇ ಈ ವರ್ಷ ಮುಗಿಯೋದಕ್ಕೆ, ಶೈಕ್ಷಣಿಕ ವರ್ಷ ಮುಗಿಯೋದಕ್ಕೆ. ಬಟ್ ಸ್ಟಿಲ್ ಈ ಒಂದು ಶುಚಿ ಸ್ಕೀಮ್ ಅಂಡರಲ್ಲಿ ತಗೋಬೇಕಾಗಿದ್ದಂತಹ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳಿಂದ ಮತ್ತು ಆ ಒಂದು ಈ ವರ್ಷದಲ್ಲಿ ಆಗಬೇಕಾಗಿದ್ದಂತಹ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಸರಬರಾಜು ಏನಿದೆ ಅದು ಇನ್ನು ಪ್ರಾರಂಭನೇ ಆಗಿಲ್ಲ ಸರಿಯಾಗಿ ಅನ್ನುವಂಥದ್ದನ್ನು ಇಲ್ಲಿ ಹೈಲೈಟ್ ಮಾಡ್ತದೆ ಈ ಒಂದು ಆರ್ಟಿಕಲ್. ಸೊ ಈಗ ನಮಗೆ ಶುಚಿ ಸ್ಕೀಮ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಶುಚಿ ಸ್ಕೀಮ್ ಏನಿದೆ, ಇಟ್ ಈಸ್ ಅ ಮೆನ್ಸ್ಟ್ರಲ್ ಹೈಜೀನ್ ಪ್ರೋಗ್ರಾಮ್. ಓಕೆನಾ, ಮೆನ್ಸ್ಟ್ರಲ್ ಹೈಜೀನ್ ಪ್ರೋಗ್ರಾಮ್ ಆಗಿದೆ. ಸೊ ಯಾರು ಇನ್ವಾಲ್ವ್ ಆಗ್ತಾರೆ ಅಂದರೆ 10ರಿಂದ 18 ವರ್ಷದ ಒಳಗಿನ ಹುಡುಗಿಯರು, ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಈ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಯಾವ ಒಂದು ಸ್ಕೂಲ್ಗಳಲ್ಲಿ ಕೊಡ್ತಾರೆ ಅಂತಂದರೆ ಗವರ್ನಮೆಂಟ್ ಸ್ಕೂಲಲ್ಲಿ ಮತ್ತು ಗವರ್ನಮೆಂಟ್ ಏಡೆಡ್ ಸ್ಕೂಲ್ಸ್ಗಳಲ್ಲಿ, ಗವರ್ಮೆಂಟ್ ಸ್ಕೂಲ್ ಮತ್ತು ಗವರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಮತ್ತು ಗವರ್ನಮೆಂಟ್ ಕಾಲೇಜ್ಗಳಲ್ಲಿ, ಗವರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಮತ್ತು ಕಾಲೇಜ್ಗಳಲ್ಲಿ ಕೊಡ್ತಾರೆ. ಈವನ್ ಹಾಸ್ಟೆಲ್ಸ್ಗಳಲ್ಲೂ ಕೂಡ ಇದಿರುತ್ತೆ. ಸೊ ಬೇಸಿಕಲಿ ಎಲ್ಲಿ ಕೊಡ್ತಾರೆ, ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ ಇರುವಂಥ ಸ್ಕೂಲ್ಸ್, ಕಾಲೇಜಸ್ ಮತ್ತು ಹಾಸ್ಟೆಲ್ಸ್ಗಳಲ್ಲಿ. ಸೊ ಇದು ನಮಗೆ ಇಂಪಾರ್ಟೆಂಟ್.
ಇನ್ನು ನಾವು ಡೇಟಾವನ್ನು ನೋಡೋಕ್ಕೆ ಹೋದರೆ 2025-26ರಲ್ಲಿ ನಾವು ನೋಡಿದ್ರೆ ಸುಮಾರು 19.5 ಲಕ್ಷದಷ್ಟು ಹುಡುಗಿಯರೇನಿದೆ ಈ ಒಂದು ಸ್ಕೀಮಿಂದ ಬೆನಿಫಿಷಿಯರಿ ಆಗಿದ್ದಾರೆ. ಅಂದರೆ ಈ ಒಂದು ಸ್ಕೀಮ್ನಿಂದ 19.5 ಲಕ್ಷದಷ್ಟು ಹುಡುಗಿಯರಿಗೆ ಹೆಲ್ಪ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ತಿಳಿಯುತ್ತೆ. ಸೊ ಈ ಒಂದು ಶಾರ್ಟೇಜಿಂದ ಅಥವಾ ಈ ಒಂದು ಏನು ವಿಳಂಬ ಆಗಿದೆ ಈ ಸರಬರಾಜಿನಿಂದ, ಅದರಿಂದ ಯಾವ ರೀತಿಯಾದ ಪ್ರಾಬ್ಲಮ್ಗಳು ಸ್ಟೂಡೆಂಟ್ಸ್ ಮೇಲೆ ಆಗಿದೆ ಅಂತಂದರೆ, ಮೊದಲಿಗೆ ಏನು ಇವಾಗ ಅವರ ಒಂದು ಮಂತ್ಲಿ ಎಕ್ಸ್ಪೆನ್ಸ್ ಏನಿದೆ, ಮೊದಲು ಕಾಲೇಜಲ್ಲಿ ಸ್ಕೂಲಲ್ಲಿ ಕೊಡ್ತಾಯಿದ್ರು, ಏನು ಈ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಕೊಡ್ತಾಯಿದ್ರು ಪ್ಯಾಡ್ಗಳನ್ನು, ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು, ಈಗ ಕೊಡ್ತಾ ಇಲ್ಲ. ಸೊ ಅವರ ಒಂದು ಮಂತ್ಲಿ ಎಕ್ಸ್ಪೆನ್ಸ್ ಏನಿದೆ, ಮಂತ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗಿದೆ ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ, ಇದರಿಂದ ಈ ಹುಡುಗಿಯರ ಒಂದು ಹೈಜೀನ್ ಮೇಲೆ, ಅವರ ಒಂದು ಹೆಲ್ತ್ ಮೇಲೆ ಇದು ಪರಿಣಾಮವನ್ನು ಬೀಳುತ್ತೆ. ಅವರ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಮೇಲೂ ಕೂಡ ಇದರ ಒಂದು ಪರಿಣಾಮ ಬೀಳುತ್ತೆ. ಮತ್ತು ಅವರ ಒಂದು ಡಿಗ್ನಿಟಿ ಮತ್ತು ಎಜುಕೇಷನಲ್ ಕಂಟಿನ್ಯೂಟಿ ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ, ಪೀರಿಯಡ್ಸ್ ಇತ್ತು ಅಂತ ಅಂದಾಗ ಆ ಒಂದು ಹೆಣ್ಮಕ್ಳನ್ನು ಈಗ ಪ್ಯಾಡ್ಸ್ ಅವೈಲಬಿಲಿಟಿ ಇದೆ ಅನ್ನೋ ಕಾರಣಕ್ಕೆ ಸ್ಕೂಲ್ಗಳಿಗೆ ಕಳಿಸ್ತಾರೆ, ಬಿಕಾಸ್ ಅಲ್ಲ ಅಟ್ಲೀಸ್ಟ್ ಅವ್ರಿಗೆ ಸಿಗುತ್ತೆ ಅನ್ನುವಂಥ ಕಾರಣ. ಯಾವಾಗ ಇಲ್ಲಿ ಸ್ಕೂಲ್ಸ್ಗಳಲ್ಲಿ ಈ ರೀತಿಯಾದ ವಿಳಂಬ ಆದಾಗ ಏನಾಗುತ್ತೆ, ಸೊ ಹೋಗಬೇಡಿ ಸ್ಕೂಲ್ಗೆ ಅನ್ನುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೋಬೋದು ಪೇರೆಂಟ್ಸ್ಗಳು. ಸೊ ಹಾಗಾಗಿ ಅದು ಕೂಡ ಇಲ್ಲಿ ಎಜುಕೇಷನ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಹಾಗಾದರೆ ಏನು ಮಾಡ್ಬೋದು, ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂದರೆ, ಮೊದಲಿಗೆ ಸಮಯಬದ್ಧವಾದಂತಹ ಒಂದು ಖರೀದಿಯನ್ನು ಮಾಡಬೇಕು. ಟೈಮ್ ಬೌಂಡ್ ಪ್ರೊಕ್ಯೂರ್ಮೆಂಟ್ಗಳನ್ನು ಮಾಡಬೇಕು. ತದನಂತರ ಡಿಜಿಟಲ್ ಮಾನಿಟರಿಂಗ್ ಇರಬೇಕು. ಅಂದರೆ ಯಾವ ಸ್ಕೂಲಲ್ಲಿ ಎಷ್ಟು ಪ್ಯಾಡ್ಗಳು ಉಳಿದಿವೆ, ಎಷ್ಟು ಪ್ಯಾಡ್ಗಳು ಖರ್ಚಾಗಿದ್ದಿವೆ, ಅದಕ್ಕೆ ಎಷ್ಟು ಸಪ್ಲೈಯನ್ನು ನೀಡಬೇಕು ಅನ್ನೋದರ ಕುರಿತಾಗಿ ಡಿಜಿಟಲ್ ಮಾನಿಟರಿಂಗನ್ನು ಮಾಡಬೇಕು. ಮತ್ತು ಮೆನ್ಸ್ಟ್ರಲ್ ಹೈಜೀನ್ ಏನಿದೆ, ಇದನ್ನು ಒಂದು ರೈಟ್ ಬೇಸ್ಡ್ ಸರ್ವಿಸ್ ಥರ ನಾವು ಟ್ರೀಟ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಹೆಣ್ಣು ಮಕ್ಕಳ ಒಂದು ಹೆಲ್ತ್ ಇರ್ಬೋದು, ಅವರ ಒಂದು ಡಿಗ್ನಿಟಿಯನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತದೆ. ಸೊ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಪ್ರೋಗ್ರಾಮ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇಲ್ಲಿ ಏನಾದ್ರು ಗರ್ಲ್ ಎಜುಕೇಷನ್ ಬಗ್ಗೆ ಕ್ವೆಶನ್ಸ್ಗಳು ಬಂದರೆ, ಇಲ್ಲ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಕ್ವೆಶನ್ಸ್ಗಳು ಬಂದರೆ, ನಾವು ಈ ಒಂದು ಸಜೆಷನ್ಸನ್ನು, ಈ ಪ್ರಾಬ್ಲಮ್ಸನ್ನು ಹೈಲೈಟ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಒಂದು ಆನ್ಸರಲ್ಲಿ ಎಡ್ಜ್ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನಾವು ಇವತ್ತು ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. President rejects mercy plea of man convicted of rape murder of 2-year-old girl. ಸೊ ಇತ್ತೀಚೆಗಷ್ಟೇ ನಮ್ಮ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಅವರು 2 ವರ್ಷದ ಬಾಲಕಿಯ ಮೇಲೆ ಏನು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ದೋಷಿಯಾಗಿದ್ದಂತಹ ಆರೋಪಿಯ ಮರ್ಸಿ ಪ್ಲೀ ಅಥವಾ ಕರುಣೆ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಇದನ್ನ ಆಲ್ರೆಡಿ ಅವರು 2-3 ಟೈಮ್ಸ್ ರಿಜೆಕ್ಟ್ ಕೂಡ ಮಾಡಿದ್ದಾರೆ. 3rd ಟೈಮ್ ಇದನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಕೇಸ್ ಏನಿದೆ, ಮೊದಲಿಗೆ ಆ ಕೇಸ್ ಬಗ್ಗೆ ತಿಳ್ಕೊಳ್ಳೋಣ. 2018ರಲ್ಲಿ ನಡೆದಿರುವಂತಹ ಕೇಸ್ ಇದು. ಸೊ ಮಹಾರಾಷ್ಟ್ರದ ಒಂದು ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಏನಿದೆ, ಆ ಘಟನೆಯಲ್ಲಿ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥದ್ದು ಈ ಒಂದು ರವಿ ಅಶೋಕ್ ಅನ್ನುವಂಥವ್ರು. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, 2015ರಲ್ಲಿ ಟ್ರಯಲ್ ಕೋರ್ಟ್ ಇವರಿಗೆ ಮರಣದಂಡನೆಯನ್ನು ವಿಧಿಸಿದೆ. ಯಾವಾಗ 2012ರಲ್ಲಿ ಆಗಿದ್ದಕ್ಕೆ 2015ರಲ್ಲಿ. ಸೊ ಮತ್ತೆ 2019ರಲ್ಲಿ ಈ ಕೋರ್ಟ್ ಏನು ಮರಣದಂಡನೆ ಡೆತ್ ಸೆಂಟೆನ್ಸನ್ನು ಕೊಟ್ಟಿತ್ತು, ಅದೇ ಡೆತ್ ಸೆಂಟೆನ್ಸನ್ನು 2019ರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿದ್ದಾರೆ 2:1 ರೇಷಿಯೋಲ್ಲಿ. ಸೊ ಇಲ್ಲಿ ನಮಗೆ 2 ಇಶ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೆತ್ ಸೆಂಟೆನ್ಸ್ ಏನಿದೆ, ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ಇದು ಕೂಡ ಒಂದು ಕ್ವೆಶನ್ ಆಗುತ್ತೆ. ಓಕೆನಾ? ಸೊ ಡೆತ್ ಸೆಂಟೆನ್ಸ್ ಮೇಲೇನೇ ಎಥಿಕ್ಸ್ ಪೇಪರಲ್ಲಿ ಕ್ವೆಶನ್ಸ್ ಬರ್ಬೋದು. ಅದರಿಂದ ಇನ್ನು ಮೇನ್ಸಲ್ಲಿ ನಾವು ನೋಡಿದ್ರೆ ಈಗಾಗಲೇ ಎಥಿಕ್ಸ್ ಬಗ್ಗೆ ಆಯಿತು. ಇನ್ನು ಪ್ರಿಲಿಮ್ಸಲ್ಲಿ ನಾವು ನೋಡೋಕೆ ಹೋದರೆ ಈ ಮರ್ಸಿ ಪ್ಲೀ ಏನಿದೆ, ಮರ್ಸಿ ಪ್ಲೀನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಏನು ನೋಡ್ತೀವಿ ಅಂದರೆ, ಮೊದಲಿಗೆ ಮರ್ಸಿ ಪ್ಲೀ ಅಂದರೆ ಏನು ಬೇಕಾಗುತ್ತೆ, ಮತ್ತು ಅದರಲ್ಲಿ ರಾಷ್ಟ್ರಪತಿಗಳ ಒಂದು ಪಾತ್ರ ಏನು ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮರ್ಸಿ ಪೆಟಿಷನ್ ಏನಿದೆ, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಈ ಮರ್ಸಿ ಪ್ಲೀಯನ್ನು ಕೊಡ್ಬೋದು ಅಂತ ಹೇಳಿರೋದು. ಸೊ ಯಾವಾಗ ಮರ್ಸಿ ಪ್ಲೀಯನ್ನು ಕೊಡ್ಬೋದು, ಜುಡಿಷಿಯಲ್ ಆಪ್ಷನ್ಸ್ ಏನಿರುತ್ತೆ, ಆ ಜುಡಿಷಿಯಲ್ ಆಪ್ಷನ್ಸ್ ಎಲ್ಲ ಎಕ್ಸಾಸ್ಟ್ ಆದಾಗ, ಅಂದರೆ ಜುಡಿಷಿಯರಿಯಲ್ಲಿ ಏನಾದರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲಿಲ್ಲ ಅಥವಾ ಸೊಲ್ಯೂಷನ್ ಸಿಗಲಿಲ್ಲ ನಮಗೆ ಅಲ್ಲಿ ಅಂತಂದಾಗ, ಆಗ ಎಕ್ಸಿಕ್ಯೂಟಿವ್ ಮೊರೆ ಹೋಗಿ ಈ ಒಂದು ಮರ್ಸಿ ಪ್ಲೀಯನ್ನು ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅಂಡರ್ ಆರ್ಟಿಕಲ್ 72 ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆರ್ಟಿಕಲ್ 72 ಏನಿದೆ, ಇಲ್ಲಿ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಮರ್ಸಿ ಪ್ಲೀಯನ್ನು ಫೈಲ್ ಮಾಡ್ಬೋದು. ಯಾವುದೇ ಒಂದು ಕಾನ್ವಿಕ್ಟ್ ಆಗಲಿ
ಈ ದೋಷಿಗಳು ಏನಿರ್ತಾರೆ ಅವರು ಕರುಣೆ ಅರ್ಜಿಯನ್ನು ಅಂಡರ್ ಆರ್ಟಿಕಲ್ 72 ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಇಂಪಾರ್ಟೆಂಟ್. ಸೊ ಮರ್ಸಿ ಪ್ಲೀ ಅಂದರೆ ಏನು ಗೊತ್ತಾಯಿತು. ಮರ್ಸಿ ಪ್ಲೀ ಏನಿದೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಯಾವಾಗ ಅಂದರೆ ಜುಡಿಷಿಯರಿಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಆಗ ನಾವು ಎಕ್ಸಿಕ್ಯೂಟಿವ್ನ ಮೊರೆ ಹೋಗ್ತೀವಿ. ಏಕೆಂದರೆ ಪ್ರೆಸಿಡೆಂಟ್ ಕಮ್ಸ್ ಅಂಡರ್ ಕಾರ್ಯಾಂಗದ ಭಾಗ ಆಗಿರುವಂಥ ಕಾರಣ ಪ್ರೆಸಿಡೆಂಟ್ ಅವರು. ಸೊ ಎಕ್ಸಿಕ್ಯೂಟಿವ್ನ ಮೊರೆ ಹೋಗಿ ಅಲ್ಲಿ ನಾವು ಮರ್ಸಿ ಪ್ಲಿಯನ್ನು ಕೇಳ್ತೀವಿ. ಮರ್ಸಿ ಪ್ಲಿ ಅಂತ ಬಂದಾಗ ಇಲ್ಲಿ ಹಲವು ಆಪ್ಷನ್ ಇದೆ. ಒಂದು ಪಾರ್ಡನ್ ಇರ್ಬೋದು, ಕಮ್ಯೂಟೇಷನ್ ಮಾಡುವಂಥದ್ದಿರ್ಬೋದು, ರೆಮಿಷನ್ ಮಾಡುವಂಥದ್ದಿರ್ಬೋದು. ಈ ರೀತಿಯಾದ ಆಪ್ಷನ್ಸ್ಗಳು, ಬೇರೆ ಬೇರೆಯಾದ ಆಪ್ಷನ್ಸ್ಗಳು ಇಲ್ಲಿವೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಪಾರ್ಡನ್, ಕಮ್ಯೂಟೇಷನ್, ರೆಮಿಷನ್, ಸಸ್ಪೆನ್ಷನ್ ಇದೆಲ್ಲ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲೋಗಿ ಇದನ್ನ ರೆಫರ್ ಮಾಡ್ಬೋದು. ಸೊ ರೆಫರ್ ಟು ದೀಸ್. ಯಾಕೆಂದರೆ ಇದೆಲ್ಲ ಬೇಸಿಕ್ಸ್ ಆಗಿರೋದ್ರಿಂದ ಇದೆಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಕೇಳಿದ ತಕ್ಷಣ ಪಾರ್ಡನ್ ಏನು, ಕಮ್ಯೂಟೇಷನ್ ಏನು, ರೆಮಿಷನ್ ಏನು, ಸಸ್ಪೆನ್ಷನ್ ಏನು ಎಲ್ಲ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಇದನ್ನ ಮತ್ತೊಂದು ಸತಿ ರಿವೈಸ್ ಮಾಡ್ಕೊಳ್ಳಿ. ಇನ್ನು ನಾವು ಈಗಾಗಲೇ ನಾನು ಹೇಳಿರೋ ಥರ ಡೆತ್ ಸೆಂಟೆನ್ಸ್ ಬಗ್ಗೆ ಮಾತಾಡಬೇಕು. ಏಕೆ ಅಂತಂದರೆ ಅದು ಕೂಡ ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಸಪೋರ್ಟರ್ಸ್ ಏನು ಹೇಳ್ತಾರೆ ಅಂತಂದರೆ, ಡೆತ್ ಪೆನಾಲ್ಟಿ ಆ್ಯಕ್ಟ್ಸ್ ಆಸ್ ಅ ಡಿಟರೆಂಟ್. ಅಂದರೆ ಈ ರೀತಿಯಾದ ಏನು ಕ್ರೂರವಾದ ತಪ್ಪುಗಳನ್ನು ಮಾಡ್ತಾರೆ ಅವ್ರಿಗೆ ಡೆತ್ ಸೆಂಟೆನ್ಸೇ ಕರೆಕ್ಟ್ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಇನ್ನು ಕೆಲವ್ರು ಅಂದರೆ ಈಗ ಹ್ಯೂಮನ್ ರೈಟ್ಸ್ ಮತ್ತು ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ನೋಡುವಂಥವ್ರು ಏನಿರ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ, ಏನು ಡೆತ್ ಸೆಂಟೆನ್ಸ್ ಏನಿದೆ, ಈಗ ನಾವು ಒಂದು ಜೀವನ ನಾವು ಕೊಡೋದಕ್ಕೆ ಆಗಲ್ಲ ಅಂತ, ಒಂದು ಜೀವನ ನಾವು ಕೊಡೋಕ್ಕಾಗಲ್ಲ ಅಂದರೆ ಆ ಜೀವನ ತೆಗೆಯೋದಕ್ಕೂ ನಮಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಡಿಬೇಟ್ ನಡೀತಾನೆ ಇದೆ. ಸಮ್ ಸೇ ಎಸ್ ಡೆತ್ ಸೆಂಟೆನ್ಸ್ ಈಸ್ ಗುಡ್, ಯಾಕೆ ಅಂತಂದರೆ ಅವ್ರು ಮಾಡಿರುವಂಥ ಕ್ರೂರ ಕಾರ್ಯಗಳಿಗೆ ಅದು ಪನಿಷ್ಮೆಂಟ್ ಆಗುತ್ತೆ ಅಂತ. ಬಟ್ ಏನು ಹ್ಯೂಮನ್ ರೈಟ್ಸ್ನ ವಾದಿಗಳೇನಿದ್ದಾರೆ ಅವ್ರೇನು ಹೇಳ್ತಾರೆ ಅಂದರೆ, ನೋ, ಇಟ್ ಈಸ್ ರಾಂಗ್. ಯಾಕೆ ಅಂತಂದರೆ ನಾವು ಜೀವನ ಕೊಡೋಕ್ಕಾಗಲ್ಲ ಅಂದರೆ ತೆಗಿಯೋದಕ್ಕೆ ನಮಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್. ಸೊ ಈ ಒಂದು ಆರ್ಟಿಕಲಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿದೆ ನಾವು ನೋಡಿದ್ದೀವಿ. ಮರ್ಸಿ ಪ್ಲೀ ಬಿಕಮ್ಸ್ ಇಂಪಾರ್ಟೆಂಟ್ ಯಾಕೆಂದರೆ ಈ ರೀತಿಯ ಈ ಪಾರ್ಡನ್, ಕಮ್ಯೂಟೇಷನ್, ರೆಮಿಷನ್ ಬಗ್ಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಕ್ವೆಶನ್ಸ್ ಬಂದಿರುವಂಥ ಕಾರಣ ನೀವು ಇದನ್ನು ಕ್ಲೀನಾಗಿ ಓದ್ಕೊಳ್ಳಿ ಇನ್ನೊಂದ್ಸತಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯನ್ ನೇವಿ ಟು ಕಮಿಷನ್ ಸೆಕೆಂಡ್ MH-60R ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ಇನ್ ಗೋವಾ. ಸೊ ಈ ಒಂದು ಆರ್ಟಿಕಲ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಫೆನ್ಸ್ ಟಾಪಿಕಲ್ಲಿ ಈ MH-60R ಹೆಲಿಕಾಪ್ಟರ್ ಬಗ್ಗೆ ಕೇಳುವಂಥ ಪ್ರಾಬಬಿಲಿಟಿ ಇರುವಂಥ ಕಾರಣ ನಾವು ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ನಮ್ಮ ಭಾರತೀಯ ನೌಕಾಪಡೆ ಏನಿದೆ ಅದು ತನ್ನ 2ನೇ MH-60R ಹೆಲಿಕಾಪ್ಟರನ್ನು, ಇದರ ಇನ್ನೊಂದು ಹೆಸರು ಬಂದು INAS 335 ಅನ್ನುವಂಥದ್ದು. ಸೊ ಈ ಒಂದು ಹೆಲಿಕಾಪ್ಟರನ್ನು INS ಹನ್ಸಾ ಇದು ಎಲ್ಲಿದೆ ಅಂತಂದರೆ ಗೋವಾದಲ್ಲಿದೆ. ಸೊ ಇದರಲ್ಲಿ ಡಿಪ್ಲಾಯ್ ಮಾಡೋದಕ್ಕೆ ರೆಡಿಯಾಗಿದೆ, ಅಂದರೆ ಕಮಿಷನ್ ಮಾಡೋದಕ್ಕೆ ರೆಡಿಯಾಗಿದೆ ಅನ್ನುವಂಥದ್ದು. ಸೊ ಈಗ ನಮಗೆ MH-60R ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ MH-60R ಏನಿದೆ, ಇಟ್ ಈಸ್ ಅ ಮಲ್ಟಿ ರೋಲ್ ಪ್ಲಸ್ ಮ್ಯಾರಿಟೈಮ್, ಅಂದರೆ ಏನು ಸಮುದ್ರದ ಇದಕ್ಕೆ ಬೇಕಾಗಿರುವಂತಹ ಹೆಲಿಕಾಪ್ಟರ್ ಆಗಿದೆ. ಸೊ ಇಟ್ ಈಸ್ ಮಲ್ಟಿ ರೋಲ್ ಆ್ಯಂಡ್ ಮ್ಯಾರಿಟೈಮ್ ಹೆಲಿಕಾಪ್ಟರ್, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದರೆ, ಇದರಲ್ಲಿ ಲೇಟೆಸ್ಟ್ ಆಗಿರುವಂತಹ ಅಡ್ವಾನ್ಸ್ಡ್ ಸೆನ್ಸರ್ಸ್ಗಳಿದೆ, ಮತ್ತು ವೆಪನ್ ಸಿಸ್ಟಮ್ ಇದೆ, ಮತ್ತು ಸ್ಟೇಟ್ ಆಫ್ ಆರ್ಟ್ ಏವಿಯಾನಿಕ್ಸ್ ಇರುವಂಥದ್ದು. ಸೊ ಕನ್ವೆನ್ಷನಲ್ ಮತ್ತು ಎಸಿಮೆಟ್ರಿಕಲ್ ಥ್ರೆಟ್ಸ್ ಯಾವುದೇ ರೀತಿಯಾದ ಡೇಂಜರ್, ಅಪಾಯಗಳು ಬಂದರೂ ಕೂಡ ಈ ಹೆಲಿಕಾಪ್ಟರು ಮೇಂಟೈನ್ ಮಾಡ್ಬೋದು ಅನ್ನುವಂಥದ್ದು ನಾವು ತಿಳ್ಕೊಬೇಕು. ನಂತರ ಏನು ಅಂತಂದರೆ, ಈ ಹೆಲಿಕಾಪ್ಟರ್ನ ಮುಖ್ಯ ಉದ್ದೇಶ ಅಥವಾ ಒಂದು ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಇದು ಮೆರಿಟೈಮ್ ಸರ್ವೇಲೆನ್ಸಲ್ಲಿ, ಅಂದರೆ ನಮ್ಮ ಒಂದು ಕೋಸ್ಟಲ್ ಏರಿಯಾಗಳೇನಿದೆ, ಕೋಸ್ಟಲ್ ಏರಿಯಾದ ಒಂದು ಕಣ್ಗಾವಲಾಗಿ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದರ ಜೊತೆಗೆ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ಗಳಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ಮತ್ತು ಫ್ಲೀಟ್ ಆಪರೇಷನ್ಗೆ. ಇದೆಲ್ಲದರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಓಷನ್ ರೀಜನಲ್ಲಿ ಏನು ಸೆಕ್ಯೂರಿಟಿ ಇಶ್ಯೂ ಇದೆ, ಸೆಕ್ಯೂರಿಟಿ ಇಶ್ಯೂವನ್ನು ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದು. ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಸೊ ಒಂದು MH-60R ಬಗ್ಗೆ ನಮಗೆ ಈಗ ಗೊತ್ತಿರಬೇಕು. ಸೊ ಹಾಗಾಗಿ ನಾವು ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಅ ಪೀಪಲ್ ಲೆಟ್ ಕ್ಲೈಮೇಟ್ ಇಂಟೆಲಿಜೆನ್ಸ್ ಮೂವ್ಮೆಂಟ್. ಇತ್ತೀಚೆಗಷ್ಟೇ UNEP ಒಂದು ಅವಾರ್ಡನ್ನು ನೀಡ್ತು. ಅವಾರ್ಡ್ ಎಷ್ಟು ಬಂದು UN ಚಾಂಪಿಯನ್ಸ್ ಆಫ್ ಅರ್ತ್ ಅನ್ನುವಂತಹ ಅವಾರ್ಡ್. ಈ ಅವಾರ್ಡನ್ನು ತಮಿಳುನಾಡು ಅಲ್ಲಿ ವರ್ಕ್ ಮಾಡ್ತಾ ಇರುವಂಥ IAS ಆಫೀಸರ್ ಸುಪ್ರಿಯಾ ಸಾಹು ಅವರಿಗೆ ನೀಡಲಾಯಿತು. ಏನಕ್ಕೆ ಅಂತಂದರೆ, ಅವರು ಸ್ಟಾರ್ಟ್ ಮಾಡಿದಂಥ ಹೊಸ ಒಂದು ಪ್ರಾಜೆಕ್ಟ್ ಏನಿದೆ ಅದು ಪೀಪಲ್ ಲೆಟ್ ಕ್ಲೈಮೇಟ್ ಇಂಟೆಲಿಜೆನ್ಸ್ ಮೂವ್ಮೆಂಟ್ ಆಗಿ ಬದಲಾಗಿರುವಂಥ ಕಾರಣ. ಸೊ ಅದರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ.
ಓಕೆನಾ. ಫಸ್ಟ್ ಈಗ ಬ್ಯಾಕ್ಗ್ರೌಂಡನ್ನು ನಾವು ನೋಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ನೋಡಿದಾಗ ನಾವು ನಮ್ಮ ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ, ಕ್ಲೈಮೇಟ್ ಚೇಂಜ್ ಪ್ರತಿದಿನ ಆಗ್ತಾ ಇರುವಂತಹ ಬದಲಾವಣೆ, ಇದರಿಂದ ಅರ್ಥನ, ಭೂಮಿಯನ್ನು ಯಾವ ರೀತಿಯಾಗಿ ಸಂರಕ್ಷಿಸಬೇಕು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ, ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಕೆಲವು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ 2015ರಲ್ಲಿ ನಡೆದಂಥ ಪ್ಯಾರಿಸ್ ಅಗ್ರಿಮೆಂಟಲ್ಲಿ. ಸೊ ಇಲ್ಲಿ ಏನು ಹೇಳಿದೆ ಅಂತಂದರೆ, ಕಂಟ್ರಿಗಳು ತಮ್ಮ ಒಂದು ಎಮಿಷನ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಟ್ರ್ಯಾಕ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಎಮಿಷನ್ಸನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ತದನಂತರ ಅಡ್ಯಾಪ್ಟೇಷನ್ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಬೇಕು. ಅಂದರೆ ಯಾವ ರೀತಿಯಾಗಿ ಫಾಸಿಲ್ ಫ್ಯೂಯಲ್ಸಿಂದ ನಾವು ರಿನ್ಯೂಯಬಲ್ ಎನರ್ಜಿಗೆ ಟರ್ನ್ ಆಗ್ತಾ ಇದೀವಿ ಅಥವಾ ಪ್ರೋಗ್ರೆಸ್ಸನ್ನು ಮಾಡ್ತಾ ಇದೀವಿ, ಟ್ರಾನ್ಸಿಷನನ್ನು ಮಾಡ್ತಾ ಇದೀವಿ ಅನ್ನೋದರ ಕುರಿತಾಗಿ ಕೂಡ ನಾವು ನೋಡಬೇಕು. ತದನಂತರ ಕ್ಲೈಮೇಟ್ ಫಿನಾನ್ಸ್ ಕೂಡ ಇನ್ನೊಂದು ಮುಖ್ಯ ಭಾಗ ಆಗಿತ್ತು ಪ್ಯಾರಿಸ್ ಅಗ್ರಿಮೆಂಟಲ್ಲಿ. ಸೊ ಈ ಪ್ರಾಸೆಸ್ ಏನಿದೆ ಇದನ್ನು ಮಾಡ್ತಾ ಇರೋದು ಮಾನಿಟರಿಂಗ್, ರಿಪೋರ್ಟಿಂಗ್ ಆ್ಯಂಡ್ ವೆರಿಫಿಕೇಷನ್ ಮೆಥಡಲ್ಲಿ. ಸೊ ಏನಿದು ಮಾನಿಟರಿಂಗ್, ರಿಪೋರ್ಟಿಂಗ್, ವೆರಿಫಿಕೇಷನ್ MRV ಮೆಥಡ್ ಅಂತ ಹೇಳ್ಬೋದು. ಬಟ್ ಈ MRV ಮೆಥಡ್ ಏನಿದೆ ಇದರಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳಿದೆ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಏನು ಪ್ರಾಬ್ಲಮ್ ಅಂತಂದರೆ, ಹೆವಿಲಿ ಇದು ಸ್ಯಾಟಲೈಟ್ ಡೇಟಾ ಮೇಲೆ ರಿಲೈ ಆಗಿರುತ್ತೆ. ಅಂದರೆ ಯಾವ ರೀತಿಯಾಗಿ ಈಗ 10 ವರ್ಷದ ಮುಂಚೆ ಬೆಂಗಳೂರು ಯಾವ ರೀತಿಯಾಗಿತ್ತು, ಬೆಂಗಳೂರದ ಟೆಂಪ್ರೇಚರ್ ಯಾವ ರೀತಿಯಾಗಿತ್ತು ಅಥವಾ ಎಮಿಷನ್ಸ್ ಯಾವ ರೀತಿಯಾಗಿತ್ತು ಅಂತ ಚೆಕ್ ಮಾಡೋದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಯಾಟಲೈಟ್ ಡೇಟಾನ ಬಳಸ್ತಾರೆ. ಆ್ಯಂಡ್ ಆಲ್ಸೋ ಮ್ಯಾಕ್ರೋ ಲೆವೆಲಲ್ಲಿ ಯೂಸ್ ಮಾಡೋದು. ಈ ಒಂದು ಡೇಟಾ ಏನಿದೆ ಮ್ಯಾಕ್ರೋ ಲೆವೆಲಲ್ಲಿ ಅಂದರೆ ಹೋಲ್ ಬೆಂಗಳೂರನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಬದಲಾಗಿ ಹೋಲ್ ಬೆಂಗಳೂರನ್ನ ಕನ್ಸಿಡರ್ ಮಾಡಿದ್ರೆ ಒಂದು ಏರಿಯಾ ಜಾಸ್ತಿ ಎಮಿಟ್ ಮಾಡ್ತಾ ಇರ್ಬೋದು, ಮತ್ತೊಂದು ಏರಿಯಾ ಕಮ್ಮಿ ಎಮಿಟ್ ಮಾಡ್ತಾ ಇರ್ಬೋದು. ನಮ್ಗಲ್ಲಿ ಏನಾಗುತ್ತೆ, ಅಕ್ಯುರೇಟ್ ಡೇಟಾ ಸಿಗೋದಿಲ್ಲ. ಅದರಿಂದ ಏನು ಮಾಡ್ತೀವಿ, ನಾವು ಸ್ಟೆಪ್ಸ್ನ ಎಂಥ ಜಾಗದಲ್ಲಿ ತೊಗೋತೀವಿ, ಎಲ್ಲಿ ಡೆವಲಪ್ಡ್ ಏರಿಯಾಸ್ ಇದೆ, ಸೊ ಅಲ್ಲಿಂದ ಎಮಿಷನ್ಸ್ ಬರ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ಸ್ಟೆಪ್ಸನ್ನು ತೊಗೊಳೋದಕ್ಕೆ ಹೋಗ್ತೀವಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಈ ಕ್ಲೈಮೇಟ್ ಇಂಪ್ಯಾಕ್ಟ್ಸ್ಗಳು ಏನಿದ್ದಾವೆ, ಈ ಕ್ಲೈಮೇಟ್ ಇಂಪ್ಯಾಕ್ಟ್ಸನ್ನು ಮೊದಲು ಅನುಭವಿಸೋದು ನಮ್ಮ ರೂರಲ್ ಏರಿಯಾಗಳು ಮತ್ತು ಲೋಕಲ್ ಲೆವೆಲ್ಗಳು. ಅಂದರೆ ಏನು ವಿಲೇಜಸ್ ಏನಿರ್ತಾರೆ ವಿಲೇಜಸ್ಸು, ತದನಂತರ ಈ ಲೋಕಲ್ ಲೆವೆಲಲ್ಲಿ ಈ ಒಂದು ಕ್ಲೈಮೇಟ್ ಇಂಪ್ಯಾಕ್ಟನ್ನು ಅನುಭವಿಸೋದು. ಸೊ ಹಾಗಾಗಿ ಏನು ಮಾಡಬೇಕು ನಾವು ಅಂದರೆ ಕಮ್ಯುನಿಟಿ ಬೇಸ್ಡ್ MRVಗೆ ಶಿಫ್ಟ್ ಆಗಬೇಕು ಅಥವಾ ಟ್ರಾನ್ಸಿಟ್ ಆಗಬೇಕು ಅಂತ. ಸೊ ಏನು ಈ ಕಮ್ಯುನಿಟಿ ಬೇಸ್ಡ್ MRV ಅಂದರೆ ಏನು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಕಮ್ಯುನಿಟಿಗಳು ಅಂದರೆ ಈ ಲೋಕಲ್ ಜನಗಳೇನಿರ್ತಾರೆ ಅವರೇನೇ ಕ್ಲೈಮೇಟ್ ಡೇಟಾನ ಜನರೇಟ್ ಮಾಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ಸ್ಯಾಟಲೈಟ್ ಡೇಟಾ, ಕ್ಲೈಮೇಟ್ ಡೇಟಾನ ಕಮ್ಯುನಿಟಿಗಳು, ಅಲ್ಲಿನ ಲೋಕಲ್ ಕಮ್ಯುನಿಟಿಗಳೇ ಆ ಡೇಟಾನ ಏನು ಮಾಡ್ತಾರೆ, ಜನರೇಟ್ ಮಾಡ್ತಾರೆ. ಸೊ ಇದರಿಂದ ಅಥವಾ ಸಂಗ್ರಹಿಸ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಟ್ರೆಡಿಷ್ನಲ್ ಇಕೊಲಾಜಿಕಲ್ ನಾಲೆಡ್ಜ್ ಏನಿರುತ್ತೆ, ಅಂದರೆ ಪಾರಂಪರಿಕವಾಗಿ ಬಂದಿರುವಂಥ ಪರಿಸರ ಜ್ಞಾನ ಇರ್ಬೋದು, ಆ ಪರಿಸರ ಜ್ಞಾನದ ಜೊತೆಗೆ ವೈಜ್ಞಾನಿಕವಾದ ಅಂದರೆ ಸೈಂಟಿಫಿಕ್ ಮಾನಿಟ್ರಿಂಗ್ ಏನಿದೆ ಎರಡೂ ಇಂಟಿಗ್ರೇಟ್ ಆಗುತ್ತೆ. ಲೋಕಲ್ ಕಮ್ಯುನಿಟೀಸ್ಗೆ ಹಲವಾರು ಪರಿಸರ ಜ್ಞಾನಗಳಿರ್ತವೆ. ಸೊ ಎನ್ವಿರಾನ್ಮೆಂಟಲ್ ನಾಲೆಡ್ಜ್ ಏನಿದೆ ಅಥವಾ ಟ್ರೆಡಿಷ್ನಲ್ ನಾಲೆಡ್ಜ್ ಏನಿದೆ, ಟ್ರೆಡಿಷ್ನಲ್ ನಾಲೆಡ್ಜ್ ಜೊತೆಗೆ ನಮ್ಮ ಒಂದು ಸೈಂಟಿಫಿಕ್ ಮೆಥಡಾಲಜಿಯನ್ನು ಮಿಕ್ಸ್ ಮಾಡುವಂಥದ್ದು. ಮಾನಿಟ್ರಿಂಗ್ ಮತ್ತು ಏನು ಮಾನಿಟ್ರಿಂಗ್, ರಿಪೋರ್ಟಿಂಗ್, ವೆರಿಫಿಕೇಷನ್ ಇರುತ್ತೆ. ಬಟ್ ಇಟ್ ವಿಲ್ ನಾಟ್ ಬಿ ಬೇಸ್ಡ್ ಆನ್ ಸ್ಯಾಟಲೈಟ್ ಡೇಟಾ. ಬದಲಿಗೆ ಕಮ್ಯುನಿಟಿಗಳು ನೀಡುವಂತಹ ಒಂದು ಸಂಗ್ರಹಿಸಿರುವಂತಹ ಒಂದು ಡೇಟಾದ ಬೇಸಿಸ್ ಮೇಲೆ. ಸೊ ಇಲ್ಲಿ ಕೇಸ್ ಸ್ಟಡಿಯಾಗಿ ತಮಿಳ್ನಾಡಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಕಮ್ಯುನಿಟಿ ಬೇಸ್ಡ್ MRV. ಸೊ ಇಲ್ಲಿ ನಾನು ಏನು ಹೇಳಿದೆ, ಸುಪ್ರಿಯಾ ಸಾಹು ಅವ್ರಿಗೆ ಬಂತು ಅವಾರ್ಡ್ ಅಂತ, ಇದೇ ಒಂದು ಇನಿಷಿಯೇಟಿವ್ಗೆ ಬಂದಿರುವಂಥದ್ದು. ಸೊ ಇಲ್ಲಿ 3 ರೀಜನ್ಗಳಲ್ಲಿ ಈ ಒಂದು ಏನಂತೀವಿ CBMRVಯನ್ನು ನಡೆಸಿದ್ರು. ಯಾವ ರೀಜನ್ ಅಂದರೆ ನೀಲಗಿರಿ ಏರಿಯಾ, ಈರೋಡಲ್ಲಿ ಮತ್ತು ಕಡಲೂರಲ್ಲಿ, ಈ 3 ಏರಿಯಾಗಳಲ್ಲಿ ಈ ಒಂದು CBMRVಯನ್ನು ನಡೆಸಿದ್ರು. ಸೊ ಯಾವ ರೀತಿಯಾಗಿ ಈ CBMRV ವರ್ಕ್ ಆಗುತ್ತೆ ಅಂತಂದರೆ, ಹಳ್ಳಿಗಾರರು ಏನಿರ್ತಾರೆ ಅವರೇನೇ ಫಸ್ಟು ರೈನ್ಫಾಲ್ ಹೇಗಾಗ್ತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡ್ತಾರೆ. ಸೊ ಮೊದಲಿಗೆ ಅಲ್ಲಿ ಮಳೆ ಯಾವ ರೀತಿಯಾಗಿದೆ, ಅಲ್ಲಿನ ಟೆಂಪರೇಚರ್ ಯಾವ ರೀತಿಯಾಗಿ, ಸಾಯಿಲ್ ಹೆಲ್ತ್ ಯಾವ ರೀತಿಯಾಗಿದೆ, ಮತ್ತು ಯಾವ ರೀತಿಯಾದ ಕ್ರಾಪಿಂಗ್ ಪ್ಯಾಟರ್ನ್ಸನ್ನು ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಇರ್ಬೋದು, ಮತ್ತು ಎಷ್ಟು ಫಿಶ್ ಕ್ಯಾಚ್ ಯಾವ ರೀತಿಯಾಗಿದೆ, ಅಂದರೆ ಮೀನು ಹಿಡಿತ ಹೇಗಿದೆ, ಮತ್ತು ಬಯೋಡೈವರ್ಸಿಟಿ ಹೇಗಿದೆ, ಇವುಗಳ ಎಲ್ಲ ಡೇಟಾವನ್ನು ಅಲ್ಲಿನ ಸ್ಥಳೀಯರು, ಲೋಕಲ್ ಪೀಪಲ್ ಏನಿರ್ತಾರೆ ಅವರೇ ಒಂದು ಜನರೇಟ್ ಮಾಡುವಂಥದ್ದು, ಅಥವಾ ಅವರೇ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೊಡುವಂಥದ್ದು. ಸೊ ಅದನ್ನು ಏನು ಮಾಡ್ತಾರೆ, ಆ ಒಂದು ಮಾಹಿತಿಯನ್ನು ಡಿಜಿಟಲ್ ಡ್ಯಾಶ್ಬೋರ್ಡ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಲೋಕಲ್ಸ್ಗಳೇ ಆ ಒಂದು ಡೇಟಾನ ಕಲೆಕ್ಟ್ ಮಾಡಿರುವಂಥ ಕಾರಣ ಅವರಿಗೆ ಗೊತ್ತಿರುತ್ತೆ, ಬಹಳ ಹಿಂದಿನ ಕಾಲದಿಂದ ಅವ್ರು ಏನು ನೋಡ್ಕೊಂಬಂದಿರ್ತಾರೆ, ಈಗ ಏನು ಚೇಂಜಸ್ಗಳಾಗಿದೆ, ಆ ಡೇಟಾನೆಲ್ಲ ಅವರೇ ನೀಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬೇಕಾಗಿರುವಂಥ ಚೇಂಜಸ್ಗಳನ್ನು ನಾವು ಅಥವಾ ಯಾವ ರೀತಿಯಾಗಿ ಅಡ್ಯಾಪ್ಟೇಷನ್ಸ್ಗಳನ್ನು ಮಾಡ್ಕೋಬೋದು ಅನ್ನೋದು ತಿಳಿಯುತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಸೊ ಮತ್ತು ಈ ಒಂದು
ಏನು ಫಾರ್ಮ್ಯಾಟನ್ನು ಫಾಲೋ ಮಾಡಿದಾಗ ಗವರ್ನೆನ್ಸಲ್ಲಿ ಯಾವ ರೀತಿಯಾದ ಒಂದು ಪರಿಣಾಮ ಬೀಳ್ತು, ಗವರ್ನೆನ್ಸ್ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳ್ತು ಅಂತ ನಾವು ನೋಡಿದಾಗ ಪಂಚಾಯತ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ಏನಿತ್ತು, ಪಂಚಾಯತ್ ಡೆವಲಪ್ಮೆಂಟ್ ಪ್ಲ್ಯಾನ್ಸನ್ನು ಸ್ಟ್ರೆಂಥನ್ ಮಾಡೋದಿರ್ಬೋದು, ಮತ್ತು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಲೆವೆಲ್ ಏನಿದೆ, ಅಂದರೆ ಈಗ ಒಂದು ಫ್ಲಡ್ ಆಗ್ಬೋದು, ಇಲ್ಲ ಅರ್ಥ್ಕ್ವೇಕ್ ಆಗ್ಬೋದು, ಇಲ್ಲ ಸೈಕ್ಲೋನ್ ಬಂದಾಗ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಬೇಕು, ಅದಕ್ಕೆ ಇಲ್ಲಿ ಹೆಲ್ಪ್ ಆಯಿತು. ಈ ಒಂದು CBMRVಯಿಂದ ಅದಕ್ಕೂ ಕೂಡ ಹೆಲ್ಪ್ ಆಯಿತು ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಮತ್ತು ಇದರಲ್ಲಿನ ಚಾಲೆಂಜಸ್ ಏನು ಅಂತ ಒಂದು ಕಡೆ ಇಟ್ ಈಸ್ ಹೆಲ್ಪಿಂಗ್ ಅವರ್ ಗವರ್ನೆನ್ಸ್, ಇಟ್ ಈಸ್ ಹೆಲ್ಪಿಂಗ್ ಎವ್ರಿಥಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ದೆರ್ ವಿಲ್ ಬಿ ಸಮ್ ಚಾಲೆಂಜಸ್. ಏನು ಅಂತಂದರೆ ಲಾಂಗ್ ಟರ್ಮ್ ಸಕ್ಸಸ್, ಅಂದರೆ ಈಗ ನಾವು ದೀರ್ಘಾವಧಿಯಲ್ಲಿ ನಾವು ಅಥವಾ ದೀರ್ಘಕಾಲದಲ್ಲಿ ನಾವು ಯಶಸ್ವಿಯಾಗಲಿ ಏನು ಮಾಡಬೇಕಂತಾನೆ ಮೊದಲಿಗೆ ಅದಕ್ಕೆ ಸಸ್ಟೈನ್ ಫಂಡಿಂಗ್ ಬೇಕು. ಸೊ ಈಗ ಸದ್ಯಕ್ಕೆ ಫಂಡಿಂಗ್ ಇಶ್ಯೂ ಇದೆ. ಸೊ ಲಾಂಗ್ ಟರ್ಮಲ್ಲಿ ಯಾವುದೇ ಕ್ಲೈಮೇಟ್ ಇಶ್ಯೂ ಅಂತ ಬಂದಾಗ ಏನಾಗುತ್ತೆ, ವಾಟ್ ಎವರ್ ಸ್ಟೆಪ್ಸ್ ವಿ ಟೇಕ್ ಇಟ್ ಶುಡ್ ಬಿ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಬೇಕಂತಾನೆ ಫಂಡಿಂಗ್, ಒಂದು ಸ್ಟೇಬಲ್ ಫಂಡಿಂಗ್ ಇರಬೇಕು. ತದನಂತರ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಇರಬೇಕು, ಅಂದರೆ ಅದಕ್ಕೆ ಬೇಕಾಗಿರುವಂಥ ಸ್ಟಾಫ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನು ಕೊಡುವಂಥದ್ದು. ತದನಂತರ ಟ್ರೈನಿಂಗ್ಗಳು ಕೊಡುವಂಥದ್ದು ಇರ್ಬೋದು, ಮತ್ತು ಪರ್ಮನೆಂಟ್ ವರ್ಕ್ ಫೋರ್ಸನ್ನು ಕ್ರಿಯೇಟ್ ಮಾಡೋದು. ಸೊ ಇದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಬಿಕಾಸ್ ಲಾಂಗ್ ಟರ್ಮಲ್ಲಿ ನಾವು ನೋಡಿದಾಗ ಇದರ ಚಾಲೆಂಜಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡಿದ್ರೆ ನಾವು ತಮಿಳ್ನಾಡು ಅಲ್ಲಿ ಏನು CBMRV ಮಾಡೆಲನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡಿದರೆ ಅದನ್ನ ಭಾರತದ ಇತರೆ ಭಾಗಗಳಿಗೂ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಸ್ಪ್ರೆಡ್ ಮಾಡ್ಬೋದು. ಸೊ ಅದರಿಂದ ಭಾರತ ಏನು ಕ್ಲೈಮೇಟ್ ಹವಾಮಾನ ಬದಲಾವಣೆಯಿಂದ ಅನುಭವಿಸಬೇಕಾಗಿರುವಂಥ ಪರಿಣಾಮಗಳೇನಿದೆ ಅದನ್ನು ರೆಡ್ಯೂಸ್ ಮಾಡ್ಕೋಬೋದು, ಅದಕ್ಕೆ ಬೇಕಾದಂತೆ ಅಡ್ಯಾಪ್ಟ್ ಆಗ್ಬೋದು ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇರುವಂಥ ಇನ್ಫಾರ್ಮೇಷನ್. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.